ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ಇರುವ ಪುರಾತನ ವಾಸವಿ ದೇವಾಲಯದಲ್ಲಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೇವಾಲಯದ ಪುನರ್ ಪ್ರತಿಷ್ಠಾಪನೆ, ಅಷ್ಟಬಂಧ, ಬ್ರಹ್ಮ ಕುಂಭಾಭಿಷೇಕ, ಶಿಖರ ಕುಂಭಾಭಿಷೇಕ ಮಹೋತ್ಸವ ಏಪ್ರಿಲ್ 1ರಿಂದ 3 ತನಕ ನಡೆಯುತ್ತೆ. ಸುಮಾರು 8,000ಕ್ಕೂ ಅಧಿಕ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಅಂತ ಆರ್ಯ ವೈಶ್ಯ ಸಂಘದ ಅಧ್ಯಕ್ಷ ಎಚ್.ಎನ್. ವೆಂಕಟೇಶ್ ತಿಳಿಸಿದ್ದಾರೆ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ಇರುವಂತಹ ಪುರಾತನ ವಾಸವಿ ದೇಗುಲದಲ್ಲಿ ಕಾರ್ಯಕ್ರಮ ಆಯೋಜನೆಯ ಕುರಿತು ಮಾಧ್ಯಮಗೋಷ್ಠಿ ಆಯೋಜಿಸಿ ಮಾಹಿತಿ ಕೊಟ್ಟಿದ್ದಾರೆ. ಏಪ್ರಿಲ್ 1ರಂದು ಗಣಪತಿ ಹೋಮ, ಪುಣ್ಯಾಹವಾಚನ, ಗಣಪತಿ ಹೋಮ, ನವಗ್ರಹ ಹೋಮ, ಸಂಜೆ ರಾಕ್ಷೋಷ್ಣ ಹೋಮ, ವಾಸ್ತು ಹೋಮ, ಪ್ರಸಾದ ಶುದ್ಧಿ, ವಾಸ್ತು ಪೂಜಾ ಬಲಿ ನಡೆಯುತ್ತೆ. ಜೀರ್ಣಾಷ್ಟಬಂಧ ಸಂಯೋಜನೆ, ಅಷ್ಟೋತ್ತರ ನವಕಲಶ ಸ್ಥಾಪನೆ, ಕುಲಾಶಾಧಿ ವಾಸು ಹೋಮ, ಶಿಖರಾಧಿವಾಸ ಹೋಮ ನಡೆಯುತ್ತೆ. ಶೃಂಗೇರಿ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಅವರು ಪುರ ಪ್ರವೇಶ ಮಾಡಲಿದ್ದಾರೆ. ಜಗದ್ಗುರುಗಳನ್ನ ಭಕ್ತರು ಪೂರ್ಣ ಕುಂಭದೊಂದಿಗೆ ಸ್ವಾಗತ ಮಾಡ್ತಾರೆ. ಏಪ್ರಿಲ್ 2ರಂದು ಮಧ್ಯಾಹ್ನ 3 ಗಂಟೆಗೆ ವಿವಿಪುರಂನ ಶುಭಾಷಿಣಿ ಅವರಿಂದ ಊರಿನ ಹೆಣ್ಣು ಮಕ್ಕಳಿಗೆ ಸೋಬಲಕ್ಕೆ ಕಾರ್ಯಕ್ರಮ. ಸಂಜೆ ಬಿಆರ್ಟಿ ಭವನದಲ್ಲಿ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಅವರನ್ನ ಶೋಭಾಯಾತ್ರೆ, ವೇದಘೋಷ, ನಾದಸ್ವರ, ಚೆಂಡೆ ವಾದ್ಯದೊಂದಿಗೆ ಬರಮಾಡಿಕೊಳ್ಳಲಿದ್ದು ಕೋಲಾಟ ಆಕರ್ಷಣೆಯಾಗಲಿದೆ. ಧೂಳಿ ಪಾದಪೂಜೆ, ಫಲ ಸಮರ್ಪಣೆ ನಡೆಯುತ್ತೆ. ವೇದಘೋಷ, ಸಭಾಸ್ವಾಗತ, ಫಲ ಮಂತ್ರಾಕ್ಷತೆ ಮತ್ತು ಚಂದ್ರಮೌಳೇಶ್ವರ ಸ್ವಾಮಿಗೆ ಪೂಜೆಗೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಪ್ರಧಾನ ಅರ್ಚಕರು ಆದ ನಟರಾಜು ಮಾಹಿತಿ ಕೊಟ್ಟಿದ್ದಾರೆ. ಏಪ್ರಿಲ್ 3ರಂದು ಶಾಂತಿ ಪ್ರಾಯಶ್ಚಿತ ಹೋಮ, ಮೂಲಮಂತ್ರ ಹೋಮ, ಪೂರ್ಣಾಹುತಿ ನಡೆಯುತ್ತೆ. ನಂತರ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಅವರಿಂದ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಿ ಬ್ರಹ್ಮ ಕುಂಭಾಭಿಷೇಕ ಮಹಾಪೂಜೆ, ಶಿಖರ ಕುಂಭಾಭಿಷೇಕ ಪೂಜೆ, ಶಂಕುಸ್ಥಾಪನೆ, ಪಾದಪೂಜೆ, ಫಲ ಸಮರ್ಪಣೆ, ಭಿನ್ನ ಒತ್ತಳೆ ಸಮರ್ಪಣೆ, ಗುರುಗಳಿಂದ ಅನುಗ್ರಹ ಭಾಷಣ, ಫಲ ಮಂತ್ರಾಕ್ಷತೆ ಮತ್ತು ಆಶೀರ್ವಾದ ನಡೆಯುತ್ತೆ. ವಾಸವಿ ಸಂಘದಿಂದ ಪ್ರತಿದಿನ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತೆ. ನಂತರ ಪ್ರಧಾನ ಅರ್ಚಕರು ಆದ ನಟರಾಜು ಶಾಸ್ತ್ರಿಗಳು ಮಾತನಾಡಿ, ಇಡೀ ಸೋಂಪುರ ಹೋಬಳಿಗೆ ಮೊದಲ ಬಾರಿಗೆ ಶೃಂಗೇರಿ ಶ್ರೀಗಳು ಆಗಮಿಸುತ್ತಿದ್ದಾರೆ. ಎಲ್ಲಾ ಭಕ್ತರು ದೇವಿಯ ಆಶೀರ್ವಾದ ಪಡೆಯಬೇಕು. ಬಂದಂತಹ ಎಲ್ಲಾ ಭಕ್ತರಿಗೂ ಪ್ರಸಾದದ ವ್ಯವಸ್ಥೆಯನ್ನ ತಿರುಮಲ ಕಲ್ಯಾಣ ಮಂಟಪ, ಬಿಆರ್ಟಿ ಭವನ ಹಾಗೂ ಶ್ರೀ ಬಸವಶ್ರೀ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದೀವಿ. ಶ್ರೀಗಳ ಪುರ ಪ್ರವೇಶ ಹೊಸ ಸಂಚಲನವನ್ನ ಉಂಟು ಮಾಡಿದೆ ಎಂದಿದ್ದಾರೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇಸ್ತ್ರಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಏನು ಶ್ರೀ ವಾಸವಿ ಕನಿಕಾ ಪರಮೇಶ್ವರಿ ಅಮ್ಮನವರ ಪುನಃ ಪ್ರತಿಷ್ಠಾಪನಾ, ಅಷ್ಟಬಂಧ, ಬ್ರಹ್ಮ ಕುಂಭಾಭಿಷೇಕ, ಶಿಖರ ಕುಂಭಾಭಿಷೇಕ ಮಹೋತ್ಸವ ಹಾಗೂ 70ನೇ ವರ್ಷ ಪೂರ್ತಿಯಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಪುನಃ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ 1/4/2026 ಬುಧವಾರದಿಂದ 3/4/2026 ಶುಕ್ರವಾರದವರೆಗೂ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದಂತಹ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಪರ ಸಂಜಾತರಾದಂಥ ವಿಧುಶೇಖರ ಭಾರತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಕೈಯಿಂದ ಶಿಖರ ಕುಂಭಾಭಿಷೇಕ ಹಾಗೂ ಬ್ರಹ್ಮ ಕುಂಭಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಅವರು 2ನೇ ತಾರೀಕು ಸಂಜೆ 4 ಗಂಟೆಗೆ ಪುರಪ್ರವೇಶ ಆಗುತ್ತೆ. ಬಿಆರ್ಟಿ ಭವನದಲ್ಲಿ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಧೂಳಿಪಾದ ಪೂಜೆ, ಫಲ ಸಮರ್ಪಣೆ, ಅದಾದ ನಂತರ ಸ್ವಾಗತ ಭಾಷಣ, ಅದಾದ ಮೇಲೆ 2 ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಒಂದು ಕಲ್ಯಾಣ ವೃಷ್ಟಿಸ್ತವ ಸ್ತೋತ್ರ ಸಮರ್ಪಣೆ, ಅದಾದ ಮೇಲೆ ಕನಕದಾರ ಸ್ತೋತ್ರದ ಒಂದು ಕಿರುನಾಟಕವನ್ನ ಶ್ರೀಗಳ ಮುಂದೆ. ಈ ಕಾರ್ಯಕ್ರಮ ಮುಗಿದ ಮೇಲೆ ಚಂದ್ರಮೌಳೇಶ್ವರನ ಪೂಜೆ 8 ಗಂಟೆಗೆ ಶುರುವಾಗುತ್ತೆ. ಚಂದ್ರಮೌಳೇಶ್ವರ ಪೂಜೆ ಆದ ಮೇಲೆ ಬಂದಂತಹ ಪಾದಪೂಜೆ ಮಾಡದಂತಹ ಭಕ್ತಾದಿಗಳಿಗೆ ಆ ಭಿಕ್ಷಾ ಫಲ ಸಮರ್ಪಣೆ, ಫಲಮಂತ್ರಾಕ್ಷತೆ ಗುರುಗಳು ಕೊಡ್ತಾ ಇದ್ದಾರೆ. 3ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ 9ರಿಂದ 10 ಗಂಟೆಗೆ ಶಿಖರ ಕುಂಭಾಭಿಷೇಕ, ಬ್ರಹ್ಮ ಕುಂಭಾಭಿಷೇಕ ನಡೆಯುತ್ತೆ ಶ್ರೀಗಳ ಕಡೆಯಿಂದ. ಅದಾದ ನಂತರ ಶಂಕುಸ್ಥಾಪನಾ ಕಾರ್ಯಕ್ರಮ, ವಾಸವಿ ಭವನದ ಶಂಕುಸ್ಥಾಪನಾ ಕಾರ್ಯಕ್ರಮ ನಡೀತಾ ಇದೆ. ಅದಾದ ಮೇಲೆ ಗುರುಗಳಿಂದ ಅನುಗ್ರಹ ಭಾಷಣ ಆ ದಿನ ನಡೆಯುತ್ತೆ ಅವತ್ತು 3ನೇ ತಾರೀಕು. ಅದಾದ್ಮೇಲೆ ಬಂದಂತ ಭಕ್ತಾದಿಗಳಿಗೆ ಫಲಮಂತ್ರಾಕ್ಷತೆಯ ಒಂದು ಕಾರ್ಯಕ್ರಮ ಆ ಗುರುಗಳ ಒಂದು ಕಡೆಯಿಂದ ನಡೀತಾ ಇದೆ. ಅದು ಒಂದು 6,000 ರಿಂದ 7,000 ಜನ ಸೇರುವಂತ ಒಂದು ನಿರೀಕ್ಷೆ ಇದೆ. ಅದಕ್ಕೋಸ್ಕರ 3 ಚಿತ್ರವನ್ನ ನಾವು ಮಾಡ್ಕೊಂಡಿದ್ದೇವೆ. ಒಂದು ತಿರುಮಲ ಚಿತ್ರ, ಬಿಆರ್ಟಿ ಭವನ ಚಿತ್ರ
ಮತ್ತೆ ಬಸವಶ್ರೀ ಕಲ್ಯಾಣ ಮಂಟಪದಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದೆ. ಊಟ ತಿಂಡಿಗೆಲ್ಲ ಅವತ್ತು ಈ ಛತ್ರದಲ್ಲಿ, ತಿರುಮಲ ಛತ್ರದಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. BRT ಭವನದಲ್ಲೂ ಸಹ 2ನೇ ತಾರೀಕು ಸಾಯಂಕಾಲಕ್ಕೆ ಬಂದಂತ ಭಕ್ತಾದಿಗಳಿಗೆಲ್ಲರಿಗೂ ಸಹ ಊಟದ ವ್ಯವಸ್ಥೆ ಇರುತ್ತೆ. 3ನೇ ತಾರೀಕು ಸಹ ತಿರುಮಲ ಕ್ಷೇತ್ರದಲ್ಲಿ ಊಟದ ವ್ಯವಸ್ಥೆ ಎಲ್ಲ ಬಂದಂತ ಭಕ್ತಾದಿಗಳು ಎಲ್ಲರಿಗೂ ಇರುತ್ತೆ. ಸಂಘದ ಅಧ್ಯಕ್ಷ ಎಚ್.ಎನ್. ವೆಂಕಟೇಶ್ ಮಾತನಾಡಿ, ದಾಬಸ್ಪೇಟೆಯಲ್ಲಿ ಇರುವಂತಹ ಪುರಾತನ ವಾಸವಿ ದೇವಾಲಯದಲ್ಲಿ ಪುನರ್ ಪ್ರತಿಷ್ಠಾಪನೆ, ಅಷ್ಟಬಂಧ ಬ್ರಹ್ಮ ಕುಂಭಾಭಿಷೇಕ, ಶಿಖರ ಕುಂಭಾಭಿಷೇಕ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಆರ್ಯ ವೈಶ್ಯ ಮಹಿಳಾ ಮಂಡಳಿ, ಶ್ರೀ ಲಕ್ಷ್ಮೀಪ್ರಿಯಾ ಭಜನಾ ಮಂಡಳಿ, ವಾಸವಿ ಯುವಜನ ಸಂಘ, ಶ್ರೀ ವಾಸವಿ ಬಾಯ್ಸ್, ಶ್ರೀ ಸಿದ್ದೇಶ್ವರ ಸ್ವಾಮಿ ಆರ್ಯ ವೈಶ್ಯ ಯುವಜನ ಸಂಘದ ಪದಾಧಿಕಾರಿಗಳು ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚಿನ ಸಹಕಾರ ಕೊಡುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಹಲವಾರು ರಾಜಕೀಯ ಮುಖಂಡರು, ಸ್ಥಳೀಯ ಶಾಸಕರು, ಇನ್ನಿತರ ಗಣ್ಯರು ಆಗಮಿಸಲಿದ್ದಾರೆ. ಇಡೀ ಪಟ್ಟಣಕ್ಕೆ ವಿದ್ಯುತ್ ದೀಪಾಲಂಕಾರ ವಿಶೇಷವಾಗಿದೆ. ದೇವಾಲಯದ ಪ್ರಾಂಗಣದಲ್ಲಿ ಸಕಲ ಸಿದ್ಧತೆ ನಡೆದಿದೆ ಎಂದಿದ್ದಾರೆ. ಸುಮಾರು ಇಂದಿಗೆ 70 ವರ್ಷ ಪೂರ್ಣಗೊಂಡಿದೆ. ನಮ್ಮ ಆರ್ಯ ವೈಶ್ಯ ಸಂಘದಿಂದ ನಮ್ಮ ಕುಲಬಾಂಧವರೆಲ್ಲ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತ ಒಂದು ತೀರ್ಮಾನ ತಗೊಂಡು ಮಾಡ್ತಾ ಇದೀವಿ. ಕಾರ್ಯಕ್ರಮ ಮಾಡ್ತಾ ಇದೀವಿ. 60 ವರ್ಷದ ಹಂಗೆ ಇದೇ ತರ ಎಲ್ಲ ಚೆನ್ನಾಗಿ ಮಾಡಿದ್ವಿ. 70 ವರ್ಷದಿಂದ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಪೂರ್ವಿಕರು ಹಾಗೂ ಹಿರಿಯರು, ಒಂದು ಪುರೋಹಿತರುಗಳೆಲ್ಲ ಹೇಳಿದಕ್ಕೆ ಒಂದು ತೀರ್ಮಾನ ತಗೊಂಡು ನಮ್ಮ ಆರ್ಯ ವೈಶ್ಯ ಸಂಘದಿಂದ ತಗೊಂಡು ಎಲ್ಲ ಮಾಡ್ತಾ ಇದೀವಿ. ಇವತ್ತಿಗೆ 70 ವರ್ಷ ಅಂದ್ರೆ ಒಂದು 52ರಿಂದ 55 ವರ್ಷ, 1955 ವರ್ಷದಿಂದ ಇಲ್ಲಿವರೆಗೂ ಎಲ್ಲ ನಮ್ಮ ಹಿರಿಯರು ಪ್ರತಿಯೊಂದು ದಿನ, ಪ್ರತಿಯೊಂದು ಪೂಜಾ ಕಾರ್ಯಕ್ರಮ, ಪ್ರತಿಯೊಂದು ಶುಭ ಕಾರ್ಯ ಹಾಗೂ ಹಬ್ಬದ ಕಾರ್ಯಕ್ರಮ ನಡ್ಸ್ಕೊಂಡ್ ಬಂದಿದೀವಿ. ಯಾವ್ದು ಬಿಟ್ಟಿಲ್ಲ, ಪ್ರತಿಯೊಂದು ಮಾಡ್ಕೊಂಡ್ ಬಂದಿದ್ದೀವಿ. ಈ ದಿನ ನಾವು ಅದೇ ತರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನ ಒಂದು 70 ವರ್ಷ ಒಂದು ನಮ್ಮ ಜಗದುಗಳಾದಂತ ಶೃಂಗೇರಿ ಜಗದುಗಳಾದಂತ ಅವ್ರನ್ನ ಕರೆದು ನಾವು ಈ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದೀವಿ. ಈ 3 ದಿನ ಕಾರ್ಯಕ್ರಮಕ್ಕೆ ನಮ್ಮ ಆರ್ಯ ಸಂಘ, ವಾಸವಿ ಮಹಿಳಾ ಮಂಡಳಿ, ಆಮೇಲೆ ಲಕ್ಷ್ಮೀಪ್ರಿಯಾ ಭಜನಾ ಮಂಡಳಿ, ವಾಸವಿ ಸಂಘ, ಹಾಗೂ ಸಿದ್ದೇಶ್ವರ ಸ್ವಾಮಿ ಆರ್ಯ ವೈಶ್ಯ ಸಂಘದಿಂದ ಎಲ್ಲಾ ಪದಾಧಿಕಾರಿಗಳು ಹಾಗೂ ನಮ್ಮ ಡಾಕ್ಟರ್ ಎಲ್ಲ ಕುಲ ಬಂಧುವರೆಲ್ಲ ಸೇರಿ ಈ ಕಾರ್ಯಕ್ರಮನ ಒಗ್ಗಟ್ಟಿಂದ ಸೇರಿ ಎಲ್ಲ ಮಾಡ್ತಾ ಇದ್ದೀವಿ. ಬಹಳ ಕಡೆಯಿಂದ ಎಲ್ಲಾ ಊರುಗಳಿಂದ ನಮ್ಮವರು ಹಾಗೂ ಬ್ರಾಹ್ಮಣವರೆಲ್ಲ ಪ್ರತಿಯೊಬ್ರು ಬರ್ತಾ ಇದ್ದಾರೆ. ಈ ಸೇವೆನ ಚೆನ್ನಾಗಿ ಮಾಡ್ಬೇಕು ಅಂತ ಮಾಡಿ ಇದನ್ನ ಮಾಡ್ಕೊಡ್ತಾ ಇದ್ದೀವಿ. ಮುಂದಿನ ದಿನ ಈಗ ಒಂದು ಶಂಕುಸ್ಥಾಪನೆ ಮಾಡಿಸ್ತಾ ಇದೀವಿ. ಮುಂದೆಗಡೆ ಒಂದು ವಾಣಿಜ್ಯ ಸಂಕೀರ್ಣ ಅಂತ, ವಾಸವಿ ಭವನ ಅಂತ ಮಾಡ್ತಾ ಇದೀವಿ. ಅದೊಂದು ಮಾಡಿ ಅದರಿಂದ ಎಲ್ಲ ಪ್ರತಿಯೊಂದು ಮುಂದಿನ ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ಮಾಡ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಸುಮಾರು 1.5 ತಿಂಗಳಿಂದನೂ ಪ್ರತಿಯೊಬ್ರು ಎಲ್ಲ ಕಡೆನೂ ಹೋಗಿ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ಕರೆದು ಆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಸಾಮಗ್ರಿಗಳೆಲ್ಲ ಏನೇನ್ ಬೇಕೋ ಹೊಂಚುತ್ತಾ ಇದ್ದೀವಿ. ಮತ್ತೆ ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೆಲ್ಲ ತಿರುಮಲ ಚೌಟ್ರಿಯಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. 2ನೇ ತಾರೀಕು ರಾತ್ರಿ ಮಾತ್ರ BRT ಭವನದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಬರುವಂತ ಭಕ್ತಾದಿಗಳಿಗೆ 3 ಚೌಟ್ರಿ ಇದೆ. ಅದರಲ್ಲಿ ಸಾಕಷ್ಟು ಜನ ಉಳ್ಕೊಬಹುದು, ಅದಕ್ಕೂ ಮಾಡಿದೀವಿ. ಮತ್ತೆ ಪುರೋಹಿತರುಗಳಿಗೆ ಅಂತಾನೆ ಬಸವಶ್ರೀ ಕಲ್ಯಾಣ ಮಂಟಪದಲ್ಲಿ ವ್ಯವಸ್ಥೆ ಮಾಡಿದ್ವಿ. ಹೌದು, ನಮ್ಮ ಅದೃಷ್ಟ ಅಂತಾನೆ ಅನ್ಕೊಂಡಿದೀವಿ. ತುಂಬಾ ಚೆನ್ನಾಗಿ ನಾವು ಸಾಕಷ್ಟು ಸರಿ ಹೋಗಿ ಅವ್ರನ್ನ ಕೇಳಿದ್ದಕ್ಕೆ ಎಲ್ಲ ಒಪ್ಪಿ ಅವರು ನಾವೇ ಸ್ವತಃ ಬಂದು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ನಾವು ತುಂಬಾ ಮುಂದುವರೆದು ಪ್ರತಿಯೊಂದು ವ್ಯವಸ್ಥೆ ಮಾಡಿದೀವಿ. ನಮ್ ದಾಬಸ್ಪೇಟೆಗೆ ಬರ್ತಾ ಇರೋದು ನಮ್ಮೆಲ್ಲರ ಊರಿನ ಒಂದು ಅದೃಷ್ಟ ಅಂತಾನೆ ಹೇಳ್ತೀನಿ. ಮಾಧ್ಯಮ ಗೋಷ್ಠಿಯಲ್ಲಿ ಆರ್ಯ ವೈಶ್ಯ ಸಂಘದ ಅಧ್ಯಕ್ಷ ಎಚ್.ಎನ್. ವೆಂಕಟೇಶ್, ಉಪಾಧ್ಯಕ್ಷ ನರಸಿಂಹರಾಜು ಗುಪ್ತಾ, ಕಾರ್ಯದರ್ಶಿ ಅಶೋಕ್ ಬಾಬು, ಖಜಾಂಚಿ ಎಲ್.ಎಸ್. ಶೇಖರ್, ಸದಸ್ಯರು ಆದ ಮುರಳೀಧರ್, ನರೇಂದ್ರ ಪ್ರಸಾದ್, ಮಹಿಳಾ ಮಂಡಳಿಯ ಜಯಂತಿ ನಟರಾಜು, ಪ್ರತಿಮಾ ಮೋಹನ್, ಶೋಭಾ ವೆಂಕಟೇಶ್, ಪ್ರಮೀಳಾ, ರಾಮನಾಥ್, ಪುಣ್ಯ ನಾರಾಯಣ್, ಮಂಜುಳಾ ಬಾಬು ಮತ್ತಿತರರು ಉಪಸ್ಥಿತರಿದ್ದರು.